ನಮಸ್ಕಾರ ಎಲ್ರಿಗೂ. ಸೊ ಈ ವಿಡಿಯೋದಲ್ಲಿ ಎಸ್-ಡಿ-ಎಫ್-ಡಿ ಎಕ್ಸಾಮಿನೇಷನ್ ಕೆಲವೊಂದು ಅಪ್ಡೇಟ್ಸ್ ಇದಾವೆ. ಅದ್ರ ಜೊತೆಗೆ ಹೊಸದಾಗಿ ಒಂದು ಏನೋ ಬೇರೆ ನೋಟಿಫಿಕೇಶನ್ ಬಂದಿದೆ. ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣಂತೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ಸಾಕಷ್ಟು ಜನರು ನನಗೆ ಕಮೆಂಟ್ ಮಾಡಿದ್ರು ಎಸ್-ಡಿ-ಎಫ್-ಡಿ ಎಕ್ಸಾಮಿನೇಷನ್ ರಿಲೇಟೆಡ್ ಆಗಿ. ಸರ್ ಎಫ್-ಡಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್‌ಗೆ ಎಫ್-ಡಿ-ಎ ಬರೆಯೋದು ಒಂದು ವಿಡಿಯೋ ಬುಕ್ ರೆಫರೆನ್ಸ್ ಪ್ಲಾನ್ ಮಾಡಿ ಅಂತ ಹೇಳಿದ್ದೀರಾ. ಸೊ ಒಂದು ಎಫ್-ಡಿ, ಎಸ್-ಡಿ ಹಳೆ ವರ್ಷ ಪೇಪರ್ಸ್ ಅನ್ನ ನೀವು ಸಾಲ್ವ್ ಮಾಡಬೇಕು. ಅಂದಾಗ ಮಾತ್ರ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಯಾವ ರೀತಿ ಕ್ವಶನ್ ಅರೈಸ್ ಆಗುತ್ತೆ, ಯಾವ ಟಾಪಿಕ್ ಮುಖಾಂತರ ಕ್ವಶನ್ ಅರೈಸ್ ಆಗುತ್ತಪ್ಪ ಅಂತ. ಆಯ್ತಾ? ಸೊ ಹಳೆ ವರ್ಷ ಪೇಪರ್ಸ್ ನಾನು ನಿಮಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಕ್ವಶನ್ ಸರ್ ಎಫ್-ಡಿ, ಎಸ್-ಡಿ ಕಾಲ್ಫರ್ಮ್ ಆಗಿದೆ ಅಂತ ಕೇಳಿದ್ದೀರಾ. ಅದೇ ರೀತಿ ಸರ್ ಎಂ-ಸಿ-ಎ ಫೈನಲ್ ಇಯರ್ ಸ್ಟೂಡೆಂಟ್ ಎಸ್-ಡಿಗೆ ಅಥವಾ ಎಫ್-ಡಿಗೆ ಅಪ್ಲೈ ಮಾಡ್ಬೋದಾ? 100% ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಬಗ್ಗೆ ಹೇಳಿ ಅಂತ ಹಾಕಿದ್ದೀರಾ. ಸರ್ ಎಫ್-ಡಿ 2023 ಒಂದು ಎಕ್ಸಾಮ್ ಆಗಿತ್ತಲ್ಲ, ಅದ್ರ ಕತೆ ಏನು ಅಂತ ಹಾಕಿದ್ದೀರಾ. ಅದು ಸರ್ ಕೋಲಾರ ಡಿಸ್ಟ್ರಿಕ್ಟ್ ಬಗ್ಗೆ ಜಾಬ್ ಹೇಳಿ ಎಸ್-ಡಿ, ಎಫ್-ಡಿ. ನೋಡಿ ಎಸ್-ಡಿ, ಎಫ್-ಡಿ ಎಕ್ಸಾಮಿನೇಷನ್ ಆಲ್ ಓವರ್ ಕರ್ನಾಟಕ ಇದೆ. ಸೊ ಯು ಕ್ಯಾನ್ ಅಪ್ಲೈ ಫ್ರಮ್ ಎನಿವೇರ್ ಫ್ರಮ್ ದ ಕರ್ನಾಟಕ. ಓಕೆ ಸರ್ ಅಪ್ಲಿಕೇಶನ್ ಡೇಟ್ ಹೇಳಿ ಅಂತ ಹಾಕಿದ್ದೀರಾ. ಅದೇ ರೀತಿ ಸರ್ ಪಿ-ಯು-ಸಿ ಮೇಲೆ ಇರೋ ಜಾಬ್ಸ್ ಹಾಕಿರಿ ಅಂತ ಕೂಡ ಹೇಳಿದ್ದೀರಾ. ಸೊ ನೋಡಿ ವಿದ್ಯಾರ್ಥಿಗಳೇ, ಎಸ್-ಡಿ, ಎಫ್-ಡಿ ಕಾಲ್ಫರ್ಮ್ ಆಗಿರುವಂಥ ನೋಟಿಫಿಕೇಶನ್ ಇನ್ನೂರಿಗೆ ಕೆ-ಯು ವೆಬ್ಸೈಟ್ ಅಲ್ಲೇ ಇದೆ. ಓಕೆ ನಾನು ಚೆಕ್ ಮಾಡ್ಬೋದು. ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ 2025 ಅಂತ ಕೊಟ್ಟಿದ್ದಾರೆ. ಈಗಲೂ ಕೂಡ ಆ ಒಂದು ನೋಟಿಫಿಕೇಶನ್ ಕೆ-ಯು ವೆಬ್ಸೈಟ್ ಅಲ್ಲೇ ಇದೆ. ಸೊ ಆ PDF ಅಲ್ಲಿ ನೋಡಿದ್ರೆ ಲಾಸ್ಟ್ ಬಾಟಮ್ ಸೆಕ್ಷನ್ ಅಲ್ಲಿ ಶೀಘ್ರದಲ್ಲೇ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸೊ ಇನ್ನು ಕೆಲವು ವಿದ್ಯಾರ್ಥಿಗಳು ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು, ಸರ್ ಅದು ಸ್ಕ್ಯಾಮ್ ಸರ್, ಅದು ಇಲ್ಲ ನಿಜ ಅಲ್ಲ ಅಂತ. ಇದು ನಿಜ ವಿದ್ಯಾರ್ಥಿಗಳು, ಯಾಕಂದ್ರೆ ನೀವು ಕೆ ವೆಬ್ಸೈಟ್ ಚೆಕ್ ಮಾಡಿದ್ರೆ ಇನ್ನೂ ಕೂಡ ನೋಟಿಫಿಕೇಶನ್ ಇದೆ. ಇನ್ ಕೇಸ್ ಅದು ಸ್ಕ್ಯಾಮ್ ಅಂತ ಏನೋ ತಪ್ಪಿತ್ತಪ್ಪ ಅಂದ್ರೆ ಸೊ ಆ ಒಂದು ವೆಬ್ಸೈಟ್ ಅಲ್ಲಿ ಆ PDF ಇಷ್ಟೊತ್ತಿಗೆ ಡಿಲೀಟ್ ಆಗ್ತಿತ್ತು. ಸೊ ಅವರಿಗೆ ಸರ್ಕಾರ ವತಿಯಿಂದ ಆದೇಶನ ಕೊಟ್ಟಿದ್ದಾರೆ, ಶೀಘ್ರದಲ್ಲಿ ಮಾಡ್ತೀವಂತ. ಬಟ್ ಯಾವಾಗ ಮಾಡ್ತಾರೆ ಅದು ಕೂಡ ಸ್ವಲ್ಪ ಡಿಲೇ ಆಗುತ್ತೆ. ಸೊ ಇನ್ನು ನೆಕ್ಸ್ಟ್ ನಾವು ಒಂದು ಟ್ವಿಟರಲ್ಲಿ ಟ್ವೀಟ್ ಕೂಡ ಮಾಡಿ ಚೆಕ್ ಮಾಡೋಣಂತೆ. ಸೊ ಇನ್ನೊಬ್ಬರು ಯಾರೋ ಕಮೆಂಟ್ ಮಾಡಿದ್ರು, ಸರ್ 2023 ಸಾಲಲ್ಲಿ ಕಾಲ್ಫರ್ಮ್ ಆಗಿತ್ತು, ಅದ್ರ ಕತೆ ಏನು ಅಂತ. ಗೌರ್ಮೆಂಟ್ ಜಾಬ್ಸ್ ಹೇಗಪ್ಪ ಅಂತ ಒಂದ್ಸಲ ಬಂತಪ್ಪ ಅಂದ್ರೆ ಒಂದು ಚಲೋ ಲಕ್ ಮುಖಾಂತರ ಸಿಕ್ಬಿಡತ್ತೆ, ಅದು ಹೋಗ್ಬಿಡತ್ತೆ. ಆಯ್ತಾ? ಇನ್ನು ಗೌರ್ಮೆಂಟ್ ಎಕ್ಸಾಮಿನೇಷನ್ ಏನಾಗತ್ತಪ್ಪ ಅಂದ್ರೆ ಕೆಲವೊಂದು ಕೋರ್ಟ್ ಕೇಸು ಕೆಲವೊಂದು ಪೆಂಡಿಂಗ್ ಆಗಿ ಸ್ವಲ್ಪ ಆಗಿ ಹಂಗೆ ಉಳಿದುಕೊಳ್ತಾವೆ. ಸರ್ 25 ವರ್ಷ ರೀಸೆಂಟ್ ಚಾಲೂ ಆಗಿದೆ. ಬಟ್ ಅವ್ರು ನೋಟಿಫಿಕೇಶನ್ ಜಾನ್ವರಿಯಲ್ಲಿ ಕೊಟ್ಟಿದ್ದಾರೆ. ಬಟ್ ಸೂನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಿಂಕ್ ಮತ್ತು ಲಾಸ್ಟ್ ಡೇಟ್ ಶೀಘ್ರದಲ್ಲಿ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ವೇಟ್ ಮಾಡಿ ನೋಡೋಣಂತೆ. ಸೊ ಇನ್ನು ಕೆಲವೊಬ್ರು ವಿದ್ಯಾರ್ಥಿಗಳು ಸ್ವಲ್ಪ ಪಿ-ಯು-ಸಿ ಮೇಲೆ ಜಾಬ್ಸ್ ಹೇಳಿ ಅಂತ ಹಾಕಿದ್ರು. ನೋಡಿ ವಿದ್ಯಾರ್ಥಿಗಳು, ಇಲ್ಲಿ ಕೂಡ ನಿಮಗೆ JNM ಅಥವಾ ಡಿಪ್ಲೊಮಾ ಅಥವಾ ಕ್ಲಾಸ್ 8 ಲಿಟ್ರೇಟು ಓಕೆ ಈ ಥರ ಇತ್ತಪ್ಪ ಅಂದರೆ ಯು ಕ್ಯಾನ್ ಅಪ್ಲೈ ಇಟ್. ಸ್ಯಾಲರಿ ಕೂಡ ಚೆನ್ನಾಗಿದೆ, 28,000, ಕೆಲವೊಮ್ಮೆ 22. ಇನ್ ಕೇಸ್ ನೀವು ಗ್ರಾಜ್ಯುಯೇಟ್ ಆಗಿತ್ತಪ್ಪ 75,000. ಇನ್ ಕೇಸ್ ನೀವು ಮೆಡಿಕಲಲ್ಲಿ ಏನಾದರೂ BDS MBBS ಮಾಡಿದ್ರೆ 75,000 ಕೂಡ ನಿಮಗೆ ಸಿಗುತ್ತೆ. ಇದು ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟಿಂಗ್ ಹೆಲ್ತ್ ಸ್ಕೀಮ್ಸ್ ಅಂತ ಕೊಟ್ಟಿದ್ದಾರೆ. ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಇನ್ ಕೇಸ್ ಎಲಿಜಿಬಿಲಿಟಿ ಕ್ರೈಟೇರಿಯಾ ಸಿಮಿಲರ್ ಇತ್ತಪ್ಪ ಅಂದ್ರೆ ಯು ಕ್ಯಾನ್ ಅಪ್ಲೈ. ಸೊ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದಕ್ಕೆ 7th ಏಪ್ರಿಲ್ ಇದೆ. ಅದಕ್ಕೆ ನೀವು ಅಪ್ಲಿಕೇಶನ್ ಹಾಕಿ ಆಮೇಲೆ ನಿಮಗೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಆಮೇಲೆ ಇಂಟರ್ವ್ಯೂ ಕಾಲ್ ಮಾಡ್ತಾರೆ. ಇಂಟರ್ವ್ಯೂ ಇರೋದು ಬೆಂಗಳೂರಲ್ಲೇ ಇದೆ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ನೀವು ಒರಿಜಿನಲ್ ಸರ್ಟಿಫಿಕೇಟ್, 10th ಸರ್ಟಿಫಿಕೇಟ್ ಇರುತ್ತಲ್ಲ, ಮತ್ತು ಸೆಕೆಂಡ್ PUC ಸರ್ಟಿಫಿಕೇಟ್ ಅಥವಾ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಅಥವಾ ಎಲ್ಲೋ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಥವಾ ಡಿಪ್ಲೊಮಾ ಮಾಡಿರ್ತೀರಾ, JNM ಮಾಡಿರ್ತೀರಾ. ಸೊ ಇನ್ ಕೇಸ್ ಇತ್ತಪ್ಪ ವಿತ್ ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ನೀವು ಇಂಟರ್ವ್ಯೂಗೆ ಹಾಜರಾಗಬಹುದು. ಓನ್ಲಿ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್. ಸೊ ಅದಕ್ಕೆ ಅಪ್ಲೈ ಮಾಡಿ. ಲಾಸ್ಟ್ ಡೇಟ್ ಇನ್ನೂ ಟೈಮ್ ಭಾಳ ಇದೆ. ಸಲಹೆ ನೀಡಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ. ಸಾಕಷ್ಟು ಗೌರ್ಮೆಂಟ್ ಜಾಬ್ಸ್ ಬರ್ತಾ ಇರುತ್ತೆ ಆಗಾಗ. ಓಕೆ ಸೊ ನೀವು ಅಕ್ಯುರೇಟ್ ಆಗಿ ಹಾರ್ಡ್ ವರ್ಕ್ ಮಾಡೋದು ಮಾತ್ರ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಸೊ ಯಾಕಂದ್ರೆ ಏನಾಗತ್ತಪ್ಪ ಅಂದ್ರೆ ಇವಾಗ KPSC ಗ್ರೂಪ್ ಸಿ ರೀಸೆಂಟ್ಲಿ ನಾನ್ ಟೆಕ್ನಿಕಲ್ ಕರೆದಿದ್ರು, ಅಲ್ಲಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿದ್ರು. ಓಕೆ ಗ್ರೂಪ್ ಸಿ ಅಂತ ಇರುತ್ತೆ. ಮತ್ತು FD ಅಥವಾ ಇನ್ನು KS ಎಕ್ಸಾಮಿನೇಷನ್. ಸೊ ಎಲ್ಲ ಕೂಡ ಕ್ವಶನ್ ಪೇಪರ್ ಕೆಲವೊಂದು ಇಂಗ್ಲೀಷ್ ಆಗಿರ್ಬೋದು, ಗ್ರಾಮರ್ ಆಗಿರ್ಬೋದು, ಈವನ್ ಕನ್ನಡ ಆಗಿರ್ಬೋದು, ಕ್ವಶನ್ ರಿಪೀಟ್ ಆಗುತ್ತೆ. ಅಷ್ಟೇ ನೀವು ಜನರಲ್ ನಾಲೆಜ್ ಇವಾಗಿನ ಕರೆಂಟ್ ಅಫೇರ್ಸ್ ಬರುತ್ತಲ್ಲ, ಸೊ ಅದ್ರ ಬಗ್ಗೆ ನೀವು ಫೋಕಸ್ ಮಾಡಬೇಕು. ಒಂದು ಕಾನ್ಸ್ಟೇಬಲ್ ಹುದ್ದೆಯನ್ನು ಪಡೆದುಕೊಂಡು ನೆಕ್ಸ್ಟ್ ಅವರು IAS ಅಧಿಕಾರಿ ಆದ್ರಂತ. ಹಾರ್ಡ್ ವರ್ಕ್ ಇತ್ತಪ್ಪ ಅಂದ್ರೆ 100% ನಿಮಗೆ ಜಾಬ್ ಸಿಗುತ್ತೆ. ಬರೀ ಗೌರ್ಮೆಂಟ್ FD, SD ಅಥವಾ KPSC ಕೂಡ ನೀವು ಟ್ರೈ ಮಾಡ್ತಾ ಇರಿ. ಜೊತೆಗೆ ಈಗ ಜಸ್ಟ್ ನಾನು ಒಂದು PDF ತೋರಿಸಿದ್ನಲ್ಲ, ಈ ರೀತಿ ಗೌರ್ಮೆಂಟ್ ಆಫ್ ಇಂಡಿಯಾ ಮುಖಾಂತರ ಬೇರೆ ಬೇರೆ ಒಂದು ಸೆಕ್ಟರ್ಸ್ ಅಲ್ಲಿ ನಿಮ್ಗೆ ಕೂಡ ಜಾಬ್ಸ್ ಇರುತ್ತೆ. ಓಕೆ ಇನ್ ಕೇಸ್ ನಿಮ್ಗೆ ಕ್ವಾಲಿಫಿಕೇಶನ್ ಮೀಟ್ ಆತಂದ್ರೆ ಅಪ್ಲೈ ಮಾಡ್ತಾನೆ ಇರಿ. ಚೆಕ್ ದ್ಯಾಟ್ಸ್ ಇಟ್. ಹಾರ್ಡ್ ವರ್ಕ್ ಈಸ್ ಅ ಕೀ ಫಾರ್ ಸಕ್ಸಸ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಜಾಬ್ ನೋಟಿಫಿಕೇಶನ್ ಮುಖಾಂತರ ಭೇಟಿ ಆಗೋಣಂತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ಗೆ, ಕಾಲೇಜ್ ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.